ಬ್ಯೂಟಿಫುಲ್ ಎಸ್ಕೇಪ್. ಬರ್ಲಿ ಒಂದ್ ಜೋರ ಚಪ್ಪಾಳೆ. ಒಬ್ಬ ಪ್ರೋ ಕಬಡ್ಡಿಯ ಆಟಗಾರ ರತನ್ ಒಂದು ಸೂಪರ್ ರನ್ ನೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ 3 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಅಂಕಣ 1ರಲ್ಲೂ ಸಹ ಪಂದ್ಯ ಆರಂಭಗೊಂಡಿದೆ. ಎಸ್, ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು ರಾಮ್ ಅವರಿಂದ. ಕಿರಣ ಉತ್ತಮವಾದಂತ ಒಂದು ಎಸ್ಕೇಪ್. ಎಸ್ ಆಫಿಷಿಯಲ್ ಟೈಮ್ ಔಟ್. ತೀರ್ಪುಗಾರರು ಆಫಿಷಿಯಲ್ ಟೈಮ್ ಔಟ್ ಅನ್ನು ತೆಗೆದುಕೊಂಡು ಅಲ್ಲಿ ಸೂಚನೆಯನ್ನು ನೀಡ್ತಾರೆ. ಎಸ್, ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ. ದಾಳಿಯಲ್ಲಿ ಯಶರಾಜ್. ಈ ಬಾರಿ ದಾವಣಗೆರೆಯ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಚಂದ್ರ ನಾಯ್ಕ್ ಪ್ರೋ ಕಬಡ್ಡಿ ಆಟಗಾರ ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 1 ಈಚ್. 2 ಅಂಕಣದಲ್ಲಿ ಪಂದ್ಯ ಆರಂಭ ಆಗಿರೋದ್ರಿಂದ ಪ್ರೇಕ್ಷಕರಿಗೆ ಯಾವ ಕಡೆ ಗ್ರೌಂಡ್ನ ಮ್ಯಾಚ್ ನೋಡಬೇಕು ಅನ್ನುವಂಥದ್ದೇ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಎಸ್, ಮಂಡ್ಯದ ಇಬ್ಬರು ಆಟಗಾರರು ಅಭಿಷೇಕ್ ಹಾಗೂ ಸಚಿನ್. ಜರ್ಸಿ ನಂಬರ್ 4 ಆಟಗಾರ ಅಭಿಷೇಕ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ. ಈ ಬಾರಿ ದಾಳಿಯಲ್ಲಿ ಮಂಡ್ಯದ ವಿಶ್ವಾಸ್ ಗೌಡ ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಈ ಬಾರಿ ಹಲೋ ನೋಡಿ, ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ಒಂದ್ ಸ್ವಲ್ಪ ಗ್ಯಾಲರಿ ಕಡೆ ಹೋಗ್ಬೇಕು. ನೀವು ನೋಡಿ, ಆ ಕಡೆ ದೇವೋ. ಎಸ್, ಸುಶೀಲ್ ಕಾಮ್ರೇಕರ್ ವೇಗದ ದಾಳಿಯೊಂದಿಗೆ ದೇವರಾಜ್ ಕುಂಡಿಸ್ಬೇಕು. ಎಲ್ಲರನ್ನು ಅಂಕವನ್ನಲ್ಲಿ ಪಡ್ಕೊಳ್ತಾ ಇದಾರೆ. ಪ್ಲೇಯರ್ನ ಯಾರು ನಿಲ್ಲಿಸಬಾರ್ದು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ದಾಳಿಯಲ್ಲಿ ಮಂಡ್ಯದ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ವಿಶ್ವಾಸ್ ಒಬ್ಬ ಡಿಫೆಂಡರ್ ಅಲ್ಲಿ ಲಾಬಿಯನ್ನು ಪ್ರವೇಶ ಮಾಡಿ ಸೆಲ್ಫ್ ಔಟ್ ಆಗೋದ್ರ ಮೂಲಕ ಅಂಕಣದ ಹೊರ ನಡೆದಿದ್ದಾರೆ. ಉತ್ತರ ಕನ್ನಡ 11 ಮಂಡ್ಯ 5. ದಾಳಿಯಲ್ಲಿ ರತನ, ಮಹೇಶ್ ಹಾಗೂ ಸಾಗರ್. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದಂತ ಮಹೇಶ್, ಸಪೋರ್ಟ್ ಮಾಡೋದಕ್ಕೆ ಸಾಗರ್ ಕೂಡ ಬಂದ್ರು. ಕ್ವಿಕ್ ಆದಂತ ಒಂದು ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ ರತನ್. 13-5 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಎಸ್, ದಾವಣಗೆರೆ ಬಲಿಷ್ಠ ಟ್ಯಾಕಲ್ ವಿಘ್ನೇಶ್ ಶೆಟ್ಟಿ ಅವರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ದಾವಣಗೆರೆಯ ರೈಟ್ ಕವರ್ ಭಾಗದಿಂದ. ದಾವಣಗೆರೆ 3, ದಕ್ಷಿಣ ಕನ್ನಡ 2. 1 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ ಜಿಲ್ಲಾ ತಂಡ. ದಾಳಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡದ ಅಂಜು ನಾಯ್ಕ್. ಒಂದು ಎಂಟಿ ರಾಟೊಂದಿಗೆ ವಾಪಸ್ ಹಾಕಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಜರ್ಸಿ ನಂಬರ್ 13 ಆಟಗಾರ. ದಾವಣಗೆರೆ ತಂಡಕ್ಕೆ ಡೂ ಆರ್ ಡೈ. ದಾವಣಗೆರೆ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 3-2 1 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಈ ಬಾರಿ ಬ್ಯಾಕ್ನ ಪ್ರಯತ್ನ, ಉತ್ತಮವಾದಂತಹ ಒಂದು ಟ್ಯಾಕಲ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಸ್ಕೋರ್ 3-3. ಆನೇಕಲ್ನ ಪ್ರೇಕ್ಷಕರೇ, ನೀವು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಆಗಲ್ಲ. ಯಾಕೆ ಸೈಲೆಂಟ್ ಆಗಿದ್ರಾ? 2 ಗ್ರೌಂಡಲ್ಲಿ ಮ್ಯಾಚ್ ನಡೀತಾ ಇದೆ, ಯಾವ ಕಡೆ ನೋಡೋದು ಅಂತಾನೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಲ್ವಾ? ಹೆಂಗ್ ಮಾಡೋಣ ಹಂಗಿದ್ರೆ? ನೆಕ್ಸ್ಟ್ ಒಂದೊಂದು ಗ್ರೌಂಡಲ್ಲಿ ಆಡ್ಸೋದ ಹೆಂಗೆ? ಎಸ್, ಮಂಡ್ಯದ ವಿಶ್ವಾಸ್ ಗೌಡ ಫಸ್ಟ್ ಏಡ್ ನಡಿ. ಫಸ್ಟ್ ಏಡ್ ಆದಷ್ಟು ಬೇಗ ಸ್ಪ್ರೇನ್ ತೆಗೆದುಕೊಂಡು ಬನ್ನಿ. ಕಬಡ್ಡಿ ಕ್ರೀಡೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಆಟಗಾರರಿಗೆ ಕೆಲವೊಮ್ಮೆ ಇಂಜುರಿ ಆಗುವಂಥದ್ದನ್ನು ಕಾಣ್ಬೋದು. ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಮಿತ್ರರು ಸಹ ಪ್ರಥಮ ಚಿಕಿತ್ಸೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. 4-3 ಅಂಕಣ 1ರಲ್ಲಿ ದಾವಣಗೆರೆ 1 ಅಂಕದ ಮುನ್ನಡೆಯಲ್ಲಿ. ಮತ್ತೊಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್, ಲೆಫ್ಟ್ ಕವರ್ ಭಾಗದಿಂದ ಅಷ್ಟೇ ಉತ್ತಮವಾದಂತಹ ಒಂದು ಸಪೋರ್ಟ್ ಸಿಕ್ಕಿದೆ. ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕವರ್ ವಿಭಾಗದ ಒಂದು ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 5-3 2 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಅಂಕಣ 2ರಲ್ಲಿ ಮಂಡ್ಯ ವಿರುದ್ಧ ಉತ್ತರ ಕನ್ನಡ ಸುಶೀಲ್ ಕಾಮ್ರೇಕರ್, ಒಬ್ಬ ಬ್ರೋ ಕಬಡ್ಡಿ ಹೆಸರಂತ ಆಟಗಾರ, ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ವಿಶ್ವಾಸ್ ಗೌಡ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ ಆಟಗಾರ. 3 ಆಟಗಾರ ನಡುವೆ ಜಿತಿನ್ ಹಾಗೂ ರತನ್. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ತೀರ್ಪುಗಾರಿದ್ದಾರೆ. ಪ್ರೇಕ್ಷಕರು ಯಾರು ಗೊಂದಲಕ್ಕೊಳಗಾಗೋದು ಬೇಡ. ಆಟಗಾರರು ಶಿಸ್ತನ್ನ ಕಾಪಾಡಿ, ತೀರ್ಪುಗಾರಿದ್ದಾರೆ. ನಿಮ್ಮಲ್ಲಿ ವಾದ ವಿವಾದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರರಾಗಿರ್ತೀರಾ. ಯಾಕಂದ್ರೆ ಮುಂದಿನ ನ್ಯಾಷನಲ್ಸ್ ಗೇಮ್ಸ್ಗೆ. ಎಸ್, ಸುಶೀಲ್ ಕಾಮ್ರೇಕರ್, ವಾಟ್ ಅ ಕ್ಯಾಚ್! ಜಾಲೆ ಜಾಲೆ! ಹೇಗಿದೆ ಮ್ಯಾಚು? ಸೂಪರ್ ಅಲ್ವಾ? ನೀವು ಸೈಲೆಂಟ್ ಆಗಿದ್ರೆ ಆಗಲ್ಲ, ಚಪ್ಪಾಳೆ ಹೊಡಿತಾ ಇರಬೇಕು. ಎಲ್ರು ಒಮ್ಮೆ ಜೋರ ಚಪ್ಪಾಳೆ ಹೊಡಿ ನೋಡೋಣ. ರಾಗಿಯ ಕಣಜ ಆನೇಕಲ್ನಲ್ಲಿ ಕಬಡ್ಡಿಯ ಒಂದು ಹಬ್ಬ. ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಈ ಭಾಗದ ಕಬಡ್ಡಿ ಪ್ರೇಕ್ಷಕರು ದಯವಿಟ್ಟು ಅಂಕಣ 1ಕ್ಕೆ, ನಮ್ಮ ಶ್ರೀ ಸಾಯಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಅಂಕಣ 1ಕ್ಕೆ ಒಬ್ರು ಆ ಕಡೆ ಕೂತ್ಕೊಳ್ಳಿ, ಒಬ್ರು ಈ ಕಡೆ ಕೂತ್ಕೊಳ್ಳಿ. ದಯವಿಟ್ಟು ಸಹಕರಿಸಿ, ಯಾಕಂದ್ರೆ ಹೈ ವೋಲ್ಟೇಜ್ ಪಂದ್ಯ. 16-15 1 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ಇದ್ರೆ ಅದು ಬೋನಸ್ ಅಂಕದೊಂದಿಗೆ ರತನ್ ಇಲ್ಲಿ ತಂಡಕ್ಕೆ ವಾಪಸ್ ಆಗಿದ್ದಾನೆ. 17-15 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಅಂಕಣ 1ರಲ್ಲೂ ಸಹ ಅಷ್ಟೇ ಹೈ ವೋಲ್ಟೇಜ್ ಪಂದ್ಯ. ಎಸ್, ಕಿರಣ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ಮಲ್ಟಿಪಲ್ ರೈಡ್ನೊಂದಿಗೆ. ಸ್ಕೋರ್ 17-17. ಅಂಕಣ 1ರಲ್ಲೂ ಸಹ 6-6ರಲ್ಲಿ ಪಂದ್ಯ. ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ. ಎಸ್, ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಸುಶೀಲ್ ಕಾಮ್ರೇಕರ್.
ವಿಶ್ವಾಸ್ ಒಬ್ಬ ದಾಳಿಗಾರನಾಗಿ ಇಲ್ಲಿ ಆಂಕಲ್ ಹೋಲ್ಡ್ಗೆ ಮುಂದಾಗಿರುವಂಥದ್ದು ಒಂದು ತಪ್ಪು ನಿರ್ಧಾರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯ. ಕ್ಷಣ ಕ್ಷಣಕ್ಕೂ ಸಹ ತನ್ನದೇ ಆದಂಥ ಒಂದು ರೋಚಕತೆಯನ್ನು ಹೊಂದಿರುವಂತಹ ಕ್ರೀಡೆ. ಕಿರಣ ರನ್ನಿಂಗ್ ರೋಲಿಂಗ್ ಕಿಕ್ ಮುಖೇನ ರೈಟ್ ಇನ್ ಜಾಗದಲ್ಲಿದ್ದಂಥ ಅಟ್ಕನನ್ನ ಔಟ್ ಮಾಡ್ತಾ ಒಂದಂಕವನ್ನು ಪಡ್ಕೊಂಡಿದ್ದಾನೆ. 18 ಈಚ್, 18-18. ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ರಿವರ್ಸ್ ಆಂಕಲ್ ಹೋಲ್ಡ್ನ ಪ್ರಯತ್ನ ಇತ್ತು. ನೈನ್ಟೀನ್ 18 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಹೇಗಿದೆ ಮ್ಯಾಚು? ಯಾಕೋ ಅವಾಗ ಸೈಲೆಂಟ್ ಆಗ್ಬಿಡ್ತೀರಾ ನೋಡಿ, ಆಟಗಾರ ಇನ್ನು ಸೈಲೆಂಟ್ ಆಗಿಲ್ಲ, ಆ ತರ ಆಟವನ್ನು ಆಡ್ತಾ ಇದಾರೆ. ಸ್ಟ್ರಗಲ್ ನಡೀತಾ ಇದೆ ಇಲ್ಲಿ ಅಂಕಣ ಒಂದರಲ್ಲಿ. ಒಳ್ಳೆ ಟ್ಯಾಕಲ್ಲು. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಇಲ್ಲಿ ದಕ್ಷಿಣ ಕನ್ನಡ. ಸ್ಕೋರ್ ಆಗಿದೆ 7-6. ರೈಡಿಂಗ್ ನಲ್ಲಿ ಜರ್ಸಿ ನಂಬರ್ 9. ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು. ಆನೇಕಲ್ನ ಕಬಡ್ಡಿ ಇತಿಹಾಸದಲ್ಲೇ ಇದೆ ಪ್ರಪ್ರಥಮ ಬಾರಿಗೆ ಕರ್ನಾಟಕದ 31 ಜಿಲ್ಲಾ ತಂಡಗಳು ಬಂದು ಭಾಗವಹಿಸುವ ಜೊತೆಯಲ್ಲಿ ಪ್ರೋ ಕಬಡ್ಡಿಯನ್ನು ಪ್ರತಿನಿಧಿಸಿದಂಥ ಆಟಗಾರರು ಸಹ ಆಗಮಿಸಿದ್ದಾರೆ. ಮತ್ತೊಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಬರ್ತಾರೆ. 2 ಪಾಯಿಂಟ್ಸ್ನ ಲೀಡ್ನಲ್ಲಿ ದಕ್ಷಿಣ ಕನ್ನಡ. ದಯವಿಟ್ಟು ಇಲ್ಲಿ ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ದೀರಾ. ನಿಮಗೋಸ್ಕರ ವೇದಿಕೆ ಬಲಭಾಗದಲ್ಲಿ ಗ್ಯಾಲರಿ ವ್ಯವಸ್ಥೆ ಇದೆ, ದಯವಿಟ್ಟು ಅಲ್ಲಿ ಹೋಗಿ ಕುತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ. ಉತ್ತರ ಕನ್ನಡ 22, ಮಂಡ್ಯ 19. ಒಂದು ಹೈ ವೋಲ್ಟೇಜ್ ಪಂದ್ಯ. ಕ್ಷಣ ಕ್ಷಣಕ್ಕೂ ಎಲ್ಲರ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರು ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಲಗ್ಗೆ ಇಡ್ತಾರೆ ಎನ್ನುವಂಥ ಒಂದು ಪ್ರಶ್ನೆ. 22-20, 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಮತ್ತೊಂದು ಕಡೆ 3 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. 9-6. ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾವಣಗೆರೆಗೆ. ಲೀಡ್ನಲ್ಲಿದ್ದಾರೆ, ಕೇರ್ಫುಲ್ ಆಗಿ ಆಡಬೇಕು. ಇಂದಿನ ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿ ಸರ್ ಅವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಮಾಜಿ ಸಚಿವರಾಗಿರುವಂಥ ಶ್ರೀಯುತ ವೈ ನಾರಾಯಣಸ್ವಾಮಿ ಸರ್ ಅವರು ಸಹ ಸಂಜೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿಕ್ಕಿದ್ದಾರೆ. ಬೋನಸ್ ಆನ್ ಆಗಿದೆ. ಡೂ ಆರ್ ಡೈ ರೈಡು ದಾವಣಗೆರೆಗೆ.
23-20 3 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾವಣಗೆರೆ ತಂಡಕ್ಕೆ. ರೈಡಿಂಗ್ನಲ್ಲಿ ಜರ್ಸಿ ನಂಬರ್ 4. ಯಾವುದೇ ರಿಸ್ಕ್ ತೊಗೊಳ್ಳದೆ ವಾಪಸ್ ಹೋಗ್ತಾರೆ ಎಂಟಿ ರೈಡ್ ಮುಖಾಂತರ. ಮತ್ತೊಮ್ಮೆ ದಾವಣಗೆರೆಗೆ ಬೋನಸ್ ಆನ್ ಆಗಿದೆ. ನಮ್ಮ ಈ ಒಂದು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕರಿಸಿರುವಂತಹ ಆನೇಕಲ್ನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ವಿಶೇಷವಾಗಿ ಶ್ರೀಯುತ ಗೋಪಾಲ್ ಸರ್ ಅವರು, ಆನೇಕಲ್ನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು, ಹಾಗೆ ಶ್ರೀಯುತ ಶಂಕರ್ ನಾಗರ್ ಅವರು, ಶ್ರೀಯುತ ಭಾಷಾರ್ ಅವರು, ಶ್ರೀಯುತ ರಾಜಪ್ಪರ್ ಅವರು, ಪ್ರವೀಣ್ ಸರ್ ಅವರು, ಶಿವಕುಮಾರ್ ಎಂರವರು, ಅನಿಲ್ ರವರು, ರಾಚಪ್ಪರವರು, ಶರಣಪ್ಪರವರು, ನಾಗರಾಜ್ರವರು, ಲಕ್ಷ್ಮೀಕಾಂತ್ರವರು, ಯಲ್ಲಪ್ಪ ಪೂಜಾರಿರವರು, ಭೂತರಾಯಪ್ಪರವರು, ವೆಂಕಟಸ್ವಾಮಿರವರು, ಈ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಎಸ್ ವಿಶ್ವಾಸ್ ಡು ಆರ್ ಡೈ ಮಂಡ್ಯ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇತ್ತು. ಈ ಬಾರಿ ವಿನೋದ್ ನಾಯ್ಕ್ ಹಾಗೂ ಜಿತಿನ್ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ ಟ್ಯಾಕಲ್. ಉತ್ತರ ಕನ್ನಡ ವಿರುದ್ಧ ಮಂಡ್ಯ ಹಾಫ್ ಟೈಮ್ ಸ್ಕೋರ್ 25-20, 5 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಲೆಫ್ಟ್ ರೈಡರ್ ಜರ್ಸಿ ನಂಬರ್ 13 ದಾವಣಗೆರೆ ತಂಡದ ಪರವಾಗಿ 2 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಇದೀಗ ಡೂ ಆರ್ ಡೈ ರೈಡ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ರೈಟ್ ಕಾರ್ನರ್ ನ ಔಟ್ ಮಾಡಿ 1 ಪಾಯಿಂಟ್ ನ ಪಡ್ಕೊಂಡು ಇದೀಗ ಮತ್ತೊಮ್ಮೆ ದಾವಣಗೆರೆ ತಂಡಕ್ಕೆ ಡೂ ಆರ್ ಡೈ ಸಿಚುವೇಶನ್ ಇದೆ. ಜರ್ಸಿ ನಂಬರ್ 11 ಬೋನಸ್ ಕದಿಯೋ ಪ್ರಯತ್ನದಲ್ಲಿದ್ದಾರೆ. ಅದ್ಭುತವಾದ ತಾಯಿ ಹೋಲ್ಡ್ ಮುಖಾಂತರ ಇದೀಗ ಆಲ್ ಔಟ್ ನ ಭೀತಿಯಲ್ಲಿ ದಾವಣಗೆರೆ ಆಲ್ ಔಟ್ ನ ಪಡ್ಕೊಳ್ತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಮೃತಹಳ್ಳಿಯ ಶ್ರೀಯುತ ಮುರಳಿ ಮತ್ತು ಕೃಷ್ಣರವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಶ್ರೀಯುತ ಎಂ ವೆಂಕಟೇಶ್ ಗುರು ಅಣ್ಣರವರು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಲಿಕ್ಕಿದ್ದಾರೆ. ನಮ್ಮ ಶ್ರೀಯುತ ಕೆ ಗೌರಿ ಸರ್ ಅವರ ಆತ್ಮೀಯ ಸ್ನೇಹಿತರು ಶ್ರೀಯುತ ಮುರಳಿ ಅವರು ಮತ್ತು ಶ್ರೀಯುತ ಕೃಷ್ಣರವರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಅಮೃತಹಳ್ಳಿಯಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಿಸುವಂತಹ ಒಂದು ಸಂದರ್ಭ. ದಯವಿಟ್ಟು ಶ್ರೀಯುತ ಕೃಷ್ಣರವರು ಹಾಗೂ ಶ್ರೀಯುತ ಮುರಳಿರವರು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಏಳು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ
ಕನ್ನಡ. ಫಸ್ಟ್ ಹಾಫ್ನ ಕೊನೆಯ ರೈಡ್ ಆಗಿರುತ್ತೆ ಇದು. ಜರ್ಸಿ ನಂಬರ್ 12 ದಾವಣಗೆರೆ ತಂಡದ ಪರವಾಗಿ. ಶ್ರೀಯುತ ಮುರಳಿ ಅವರಿಗೆ ಹಾಗೂ ಶ್ರೀಯುತ ಕೃಷ್ಣರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಶ್ರೀಯುತ ಚಲುವಾದಿ ನಾರಾಯಣಸ್ವಾಮಿ ಸರ್ ಅವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಮಾಜಿ ಸಚಿವರಾಗಿರುವಂಥ ಶ್ರೀಯುತ ನಾರಾಯಣಸ್ವಾಮಿ ಸರ್ ಅವರು ಸಹ ಆಗಮಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ನ ಖ್ಯಾತ ವೈದ್ಯರು, ಕ್ರೀಡೆಗೆ ಸದಾ ಪ್ರೋತ್ಸಾಹ ನೀಡುವಂಥ ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ಆನೇಕಲ್ ಈ ಭಾಗದ ಕ್ರೀಡಾಪಟುಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ. ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದವು. 25-21 ಕಾಮ್ರೇಕರ್. (29-21) in favor of UK district. 8 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ದಾಳಿಯಲ್ಲಿ ಕಿರಣ್, ಎಜೆ ಕಾರ್ತಿಕ್ ಡಬಲ್ ಥೈ ಹೋಲ್ಡ್, ಅದು ಬಲಿಷ್ಠವಾದಂಥ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾನೆ. 30-21 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂಥ ಶ್ರೀಯುತ ವೈ ರಾಜಪ್ಪರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್ ಮಾಡೋ ಪ್ರಯತ್ನದಲ್ಲಿ 1 ಪಾಯಿಂಟ್ನ ಕೈಚಲ್ಲಿದ್ದಾರೆ ದಾವಣಗೆರೆ. ಇದರಿಂದ 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೃಂದಾವನ ಸ್ಕೂಲ್ನ ಸಂಸ್ಥಾಪಕರಾಗಿರುವಂಥ ಶ್ರೀಯುತ ಶೇಖರ್ ಅವರು ಕಳೆದ ವಾರವಷ್ಟೇ ಮಹಿಳಾ ವಿಭಾಗದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಶೇಖರ್ ಅವರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ. ದಾಳಿಯಲ್ಲಿ ಸಿಮೋಲ್. 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್ ಗೌಡ, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಉತ್ತಮವಾದಂಥ ಒಂದು ಟ್ಯಾಕಲ್ ಮಂಡ್ಯ ತಂಡದ ಆಟಗಾರರಿಂದ. ಇದು ಒಳ್ಳೆ ಎಫರ್ಟ್ ಆಗಿತ್ತು ಜರ್ಸಿ ನಂಬರ್ 9ರಿಂದ.
ಹಲೋ, ಫಸ್ಟ್ ಏಡ್ ಫಸ್ಟ್ ಏಡ್ ಬೇಕಿದೆ ಅಂಕಣ 1ರಲ್ಲಿ. ಹೇಳ್ಕೊಳ್ತಾ ಇದ್ದೇವೆ. ಸ್ಪ್ರೇ ನಡಿ, ಸ್ಪ್ರೇ. ಆ ಕಡೆ ಗ್ರೌಂಡ್ 2 ಅಲ್ಲಿ ಯಾರಿದ್ರು? ಗ್ರೌಂಡ್ 1 ಅವಶ್ಯಕತೆ ಇದೆ. ದಾಳಿಯಲ್ಲಿ ಸುಶಾಂತ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಯುವ ಪ್ರತಿಭೆ ಕ್ವಿಕ್ ಆದಂಥ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರೋ ಕಬಡ್ಡಿ ಆಟಗಾರ ಸುಶೀಲ್ ಕಾಂಬ್ರೇಕರ್, ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಸಚಿನ್ ರವರಿಂದ ಡಬಲ್ ಥೈ ಹೋಲ್ಡ್, ಬಲಿಷ್ಠವಾದಂತಹ ಬ್ಲಾಕ್. ಈ ಬಾರಿ ಎಜಿ ಕಾರ್ತಿಕ್ ಅಡ್ವಾನ್ಸ್ ಟ್ಯಾಕಲ್. (31-25) in favor of Uttara Kannada. ಅಂಕಣ 1ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ 16-11. ದಕ್ಷಿಣ ಕನ್ನಡದ ಆಟಗಾರರು ಒಂದೊಳ್ಳೆ ಕಂಬ್ಯಾಕ್ನ ಪ್ರಯತ್ನದೊಂದಿಗೆ. ದಾಳಿಯಲ್ಲಿ ಅಂಜು ಅದ್ಭುತವಾದಂಥ ಒಂದು ಟ್ಯಾಕಲ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶೇಖರ್ ಸರ್ ಅವರು, ಶುಭ ಡೆವಲಪರ್ಸ್ನ ಮಾಲೀಕರು ಶ್ರೀಯುತ ಶೇಖರ್ ಸರ್ ಅವರು, ಇದೀಗ ಡೂ ಆರ್ ಡೈ ರೈಡ್ ಸಿಚುವೇಶನ್ ದಕ್ಷಿಣ ಕನ್ನಡಕ್ಕೆ ಶ್ರೀಯುತ ಶೇಖರ್ ಸರ್ ಅವರಿಗೆ ಹಾಗೂ ಶ್ರೀಯುತ ರಾಜು ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಆತ್ಮೀಯ ಸ್ನೇಹಿತರು ವೇದಿಕೆ ಮುಂಭಾಗದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಕುತ್ಕೊಂಡು ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. 33-26 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಕಡೆ 18-11 ದಕ್ಷಿಣ ಕನ್ನಡದ ಪರವಾಗಿ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 9 ಮತ್ತೊಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಬರ್ತಾರೆ. ಇದೀಗ ಡೂ ಆರ್ ಡೈ ಸಿಚುವೇಶನ್ ದಾವಣಗೆರೆ ತಂಡಕ್ಕೆ. ಅಂಕಣದಲ್ಲಿ ಜರ್ಸಿ ನಂಬರ್ 12 ರೈಡಿಂಗ್ ನಲ್ಲಿ ರೈಡರ್ ಇಲ್ಲಿ ಸೆಲ್ಫ್ ಔಟ್ ಆದ್ರು ಎನ್ನುವಂತ ಒಂದು ಸೂಚನೆ. ಈ ಮೂಲಕ ಸೂಪರ್ ಟ್ಯಾಕಲ್ ಉತ್ತರ ಕನ್ನಡ ತಂಡಕ್ಕೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಆನೇಕಲ್ನ ಸ್ಥಳೀಯ ಮಾಧ್ಯಮ ಮಿತ್ರರು ಸಹ, ಆನೇಕಲ್ ಪುರಸಭೆ ಸದಸ್ಯರಾದಂಥ ಚೇತನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಸ್ಥಳೀಯ ಆನೇಕಲ್ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮಿತ್ರರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಉತ್ತರ ಕನ್ನಡ ರಜಾ ರಾಜಶೇಖರ್. ಎಸ್ 36-26 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ದಾಳಿಯಲ್ಲಿ ಮಂಡ್ಯ ತಂಡದ ಸುಶಾಂಕ್ ಗೌಡ, ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಿಂದ ಜಿತಿನ್. ಮೂವತ್ತೇಳು 26 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಅಂಕಣ 1ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ, 20-12 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಈ ಒಂದು ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಈಗಷ್ಟೇ ಬಂದಂತಹ ಶೇಖರ್ ಸಾರು, ರಾಮುರವರು, ಡಾಕ್ಟರ್ ಮೋಹನ್ ಸಾರು ದಯವಿಟ್ಟು ಈ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಬರಬೇಕು. ಹಾಗೆ ಪೊಲೀಸ್ ಇಲಾಖೆಯ ಸಿದ್ದಲಿಂಗೌಡ ಸಾರರು ಸಹ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ರಾಜು ಸರ್ ಅವರು, ಹಾಗೆ ಶ್ರೀಯುತ ಶೇಖರ್ ಸರ್ ಅವರು, ಅದೇ ರೀತಿ ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರು, ಹಾಗೆ ಬೃಂದಾವನ ಸ್ಕೂಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಶೇಖರ್ ಸರ್ ಅವರು, ಕಳೆದ ವಾರ ಅಷ್ಟೇ ಜಿಗಣಿಯಲ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಮಹಿಳಾ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ಸಹ ಆಯೋಜನೆ ಮಾಡಿದರು. 2 ಅಂಕಣದಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ. ಕ್ಯಾಪ್ಟನ್ ಲಾಸ್ಟ್ 5 minutes to go in court number 2. 38-27 in favor of ಉತ್ತರ ಕನ್ನಡ. ಸುಶೀಲ್ ಕಾಮ್ರೇಕರ್ ಪ್ರೋ ಕಬಡ್ಡಿಯ ಸೀಸನ್ 11 ಮತ್ತು 12ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ಒಂದು ಎಂಟಿ ರಾಡೊಂದಿಗೆ ವಾಪಸ್ಸಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗೌರವ ಅತಿಥಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ಲೋಕಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಭಿಷೇಕ್ ಹಾಗೂ ಸೋನು, ಈ ಬಾರಿ ಸೋನು ಅದು ಬಿಗಿಯಾದಂತ ಟ್ಯಾಕಲ್ ಇತ್ತು. ಕಾದ್ ನೋಡೋಣ. ಯಸ್, ಯೇ ಹೈ ಸೂಪರ್ ಟ್ಯಾಕಲ್. ಮಂಡ್ಯದ ಸೋನು ಹಾಗೂ ಅಭಿಷೇಕ್ ಗೌಡ ಇಬ್ಬರು
ಡಿಫೆಂಡರ್ಗಳು ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಲೋಕಿ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಡಾಕ್ಟರ್ ಮೋಹನ್ ಸರ್ ಅವರು ತುರ್ತಾಗಿ ಇರೋದ್ರಿಂದ ನಮ್ಮ ಎಲ್ಲ ತಂಡದ ಸದಸ್ಯರು ದಯಮಾಡಿ ಅವರಿಗೆ ಸರ್ ಒಂದು ನಿಮಿಷ ಮೇಲೆ ಬಂದ್ಬಿಡಿ ಸರ್. ಹಾಂ, ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರು ನಮ್ಮ ಆನೇಕಲ್ ತಾಲೂಕಿನ ಈ ಭಾಗದ ಹೆಸರಾಂತ ವೈದ್ಯರಾಗಿ ಕ್ರೀಡೆಗೆ ಎಲ್ಲ ಸದಸ್ಯರು ಸದಾ ದಯಮಾಡಿ ಪ್ರೋತ್ಸಾಹ ವೇದಿಕೆ ಮೇಲೆ ನೀಡ್ತಾ ಇರ್ತಾರೆ. ಬರಬೇಕು. ಮಂಡ್ಯದ ವಿಶ್ವ ಪ್ರೋ ಕಬಡ್ಡಿ ಹೆಸರಂತ ಆಟಗಾರ कैप्टन लास्ट 3 मिनट्स टू गो. आखिरी 3 मिनट का खेल अभी बाकी है. मल्टीपल राइट पॉइंट. व्हाट अ एस्केप. ಮಂಡ್ಯದ ವಿಶ್ವ ನೋಡಿ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ದೀರ. ದಯವಿಟ್ಟು ಇಲ್ಲಿ ಕುತ್ಕೊಳ್ಬೇಕು ದಯವಿಟ್ಟು, ಯಾಕಂದ್ರೆ ದಯವಿಟ್ಟು ಸೆಲೆಕ್ಷನ್ ಕಮಿಟಿ ಇರುತ್ತೆ, ಅವರು ಸಹ ಮ್ಯಾಚ್ ಅನ್ನು ವೀಕ್ಷಿಸಬೇಕಾಗುತ್ತೆ. ನಿಂತಿರುವಂತ ಪ್ರೇಕ್ಷಕರು ದಯವಿಟ್ಟು ಒಂದ್ ಸ್ವಲ್ಪ ಚೇರ್ ತಗೊಂಡು ಅಲ್ಲೇ ಕುತ್ಕೊಂಡ್ಬಿಡಿ. ಎಸ್ 39-32 ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಕ ನಡುವೆ ಈ ಬಾರಿ ವಿಶ್ವಾಸ. ಈ ಕಡೆ ಬನ್ನಿ. ವಿನೋದ್ ಹಾಗೂ ರತನ್ ಸಿಮಾಲ್. ಗುರು ಒಂದು ನಿಮಿಷ. ಈಗ ವೇದಿಕೆಯಲ್ಲಿ ಒಂದು ಸಣ್ಣ ಸನ್ಮಾನ ಮಾಡುವ ಕಾರ್ಯಕ್ರಮ. ಸುಶೀಲ್ ಕಾಮ್ರೇಕರ್. ಎಸ್ ಆಫಿಷಿಯಲ್ ಟೈಮ್ ಔಟ್. ನಲವತ್ತೊಂದು 32 ಒಂದು ಹೈ ವೋಲ್ಟೇಜ್ ಪಂದ್ಯ. ಸಕ್ಕರೆ ನಾಡು ಮಂಡ್ಯ ವರ್ಸಸ್ ಕರಾವಳಿ ಹಾಗೂ ಮಲೆನಾಡು ಮಿಶ್ರಿತ ಜಿಲ್ಲೆ ಉತ್ತರ ಕನ್ನಡ. ಥರ್ಡ್ ರೈಡ್ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 5 ಆಟಕ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಸಿಮಾಲ್ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಎಸ್ ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಅಭಿಷೇಕ್ ಗೌಡ ಅವರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ನಮ್ಮೆಲ್ಲರ ಗುರುಗಳು ಆದಂಥ ಗುಳ್ಳಣ್ಣನವರಿಗೆ ನಮ್ಮ ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನ. ನಲವತ್ಮೂರು 33 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಾಗೆ ನಾವು ವಿದ್ಯಾಭ್ಯಾಸ ಮಾಡುವಾಗ ನಮಗೇನೇ ಒಂದು ಆರೋಗ್ಯ ಸಮಸ್ಯೆ ಆದರೆ ಉಚಿತವಾಗಿ ಒಂದು ನಮಗೆ ತಪಾಸಣೆ ಮಾಡುವಂಥ ಡಾಕ್ಟ್ರು ಅವರಿಗೆ ನಮ್ಮ ಒಂದು ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನದ ಕಾರ್ಯಕ್ರಮ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದ್ರು. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಮಾಜಿ ಸಚಿವರು ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು ಸಹ ಆಗಮಿಸಿದ್ರು. ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಆನೇಕಲ್ನಲ್ಲಿ ಆಯೋಜಿಸಿದಂತಹ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ವಿಧಾನ ಪರಿಷತ್ನ
ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಸರ್ ಅವರು ಮತ್ತು ಮಾಜಿ ಸಚಿವರು ವೈ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದ್ರು. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಪ್ರೀತಿಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಂಡ್ಯ ವಿರುದ್ಧ ಉತ್ತರ ಕನ್ನಡ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ತಂಡ ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡಕ್ಕೆ ಅಭಿನಂದಿಸೋಣ. ಅಷ್ಟೇ ಉತ್ತಮ ಪ್ರದರ್ಶನ ನಡೆದಂಥ ಸಕ್ಕರೆ ನಾಡು ಮಂಡ್ಯದ ಆಟಗಾರರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ತಾನೇ ನಮ್ಮ ಈ ಕಾರ್ಯಕ್ರಮಕ್ಕೆ ಗುರು ಫಸ್ಟ್ ಕಾಲ್. ಫಸ್ಟ್ ಸೆಮಿಫೈನಲ್ ಮ್ಯಾಚ್ Bangalore Urban versus Shivamogga. Both team captain not first call for you. ಮೊದಲ ಸೆಮಿಫೈನಲ್ ಪಂದ್ಯ ಬೆಂಗಳೂರು ನಗರ ವಿರುದ್ಧ ಶಿವಮೊಗ್ಗ ಜಿಲ್ಲೆ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ಮೊದಲ ಸೆಮಿಫೈನಲ್ ಪಂದ್ಯ ಬೆಂಗಳೂರು ನಗರ ಜಿಲ್ಲೆ ವಿರುದ್ಧ ಶಿವಮೊಗ್ಗ. ಎರಡು ತಂಡದ ನಾಯಕರೇ, ತಮಗಿದು ಮೊದಲ ಕರೆ. ಈಗಾಗಲೇ ಅಂಕಣ ಒಂದರಲ್ಲಿ ನಡೆದಂತಹ ಪಂದ್ಯದಲ್ಲಿ ದಾವಣಗೆರೆ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ವಿಜಯಶಾಲಿಯಾಗಿ ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡಕ್ಕೆ ಅಭಿನಂದಿಸೋಣ. ಅಷ್ಟೇ ಉತ್ತಮ ಪ್ರದರ್ಶನ ನಡೆದಂತಹ ದಾವಣಗೆರೆ ಜಿಲ್ಲಾ ತಂಡದ ಆಟಗಾರರಿಗೂ ಸಹ ಧನ್ಯವಾದಗಳು. ಪ್ರೇಕ್ಷಕರೇ, ಇನ್ನುಳಿದಿರೋದು ಮೂರೇ ಮ್ಯಾಚು, ಎರಡು ಸೆಮಿಫೈನಲ್ಲು, ಆ ನಂತರದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ